ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಕ್ಲಾರಿಟಿಗಳನ್ನು ಕೊಡ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಈಗ ಆಲ್ರೆಡಿ ಕಾಮಿಡ್ ಕೆ ರಿಸಲ್ಟ್ ಬಂದಿದೆ. ಕಾಮಿಡ್ ಕೆ ರಿಸಲ್ಟ್ ಬಂದ ಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌಟ್ಸ್ಗಳು ಬಂದಿದೆ. ಈಗ ನೆಕ್ಸ್ಟ್ ಏನ್ ಮಾಡೋದು, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡೋದಾ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡೋದಾ, ಅಥವಾ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡೋದಾ, ರಿಜೆಕ್ಟ್ ಅಂಡ್ ಫ್ರೀಸ್ ಮಾಡೋದಾ ಅನ್ನೋ ತುಂಬಾ ಡೌಟ್ಸ್ಗಳು ಎಲ್ಲರನ್ನು ಕಾಡ್ತಾ ಇದೆ. ಸರಿನಾ? ಸೊ ಈ ಎಲ್ಲ ಡೌಟ್ಸ್ಗಳಿಗೆ ಒಂದು ಆನ್ಸರ್ನ ಕೊಡ್ಲಿಕ್ಕೆ ನಾನೊಂದು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ನೀವು ಏನು ಮಾಡಬಹುದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಅಂದ್ರೆ ಏನೇನು ಆಪ್ಷನ್ ಇದೆ, ನಿಮ್ಗೆ ಏನೇನು ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್, ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪರ್ಸನಲ್ ಕೌನ್ಸಿಲಿಂಗ್ ಇದೆ, ಏಕಲವ್ಯ ಅಂತ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಂಬರ್ ಬಂದ್ಬಿಟ್ಟು ನಂಬರ್ ನೋಡ್ಕೊಳ್ಳಿ, ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಇದು ಕಾಮಿಡ್ ಕೆ ಮತ್ತೆ KCET ಎರಡಕ್ಕೂ ಕೂಡ ಪರ್ಸನಲ್ ಕೌನ್ಸಿಲಿಂಗ್ ಅನ್ನು ಕೊಡ್ತಾ ಇದ್ದಾವೆ. ಸೊ ಕಾಮಿಡ್ ಕೆ ಆಲ್ರೆಡಿ ಫಸ್ಟ್ ರೌಂಡ್ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಅಲಾಟ್ ಆಗಿಲ್ಲ ಕಾಲೇಜು. ಯಾರಿಗೆ ಅಲಾಟ್ ಆಗಿಲ್ಲ ಅವರು ಮುಂದಿನ ರೌಂಡಿಗೆ ಹೋಗುತ್ತೆ, ಅದು ಬೈ ಡಿಫಾಲ್ಟ್. ಅಂಡ್ KCET ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಮ್ಮ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ, ಕರೆಕ್ಟ್ ನೆನಪಿಟ್ಕೊಳ್ಳಿ. 500 ರೂಪೀಸ್ ಫೀಸ್ ಇದೆ. ಏಕಲವ್ಯ ಅಂತ ನಾವು ಅದಕ್ಕೆ ಗ್ರೂಪಿಗೆ ನೇಮ್ ಅನ್ನ ಕೊಟ್ಟಿದ್ದೇವೆ, ಏಕಲವ್ಯ ಅಂತ. ಸೊ ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ, ಟಿಲ್ ಎಂಡ್ ವೆಯ್ಟ್ ಮಾಡಬೇಡಿ. ಓಕೆ. ಅಂಡ್ ಒನ್ ಮೋರ್ ಸ್ಟೂಡೆಂಟ್ಸ್, ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ತಮ್ನೇಲ್ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ ಕೇಳಿದ್ರೆ, ಕಾಮಿಡ್ಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ಡ್ ಅಂತ ತಮ್ನೇಲ್ ನಿಮ್ಮನ್ನ ಮಿಸ್ಲೀಡ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೆ ಒಂದು ಯೂಟ್ಯೂಬ್ ಅಲ್ಲಿ. ರಿಲೀಸ್ಡ್ ಅಂತೆ, ಆಲ್ರೆಡಿ ರಿಲೀಸ್ ಆಗಿಲ್ಲ. KCET ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು, ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಿಲ್ಲ, ರಿಲೀಸ್ ಆಗಬೇಕು ಅಷ್ಟೇ. 18th ಹಿಯರಿಂಗ್ ಇದೆ ನೀಟ್ ಇದು, ಅದಾದ ನಂತರ ಬರುತ್ತೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗೋದು ತುಂಬಾ ಡೌಟ್. ಬಂದು ರಿಲೀಸ್ ಆದ್ರೂ ಕೂಡ ಆಪ್ಷನ್ ಎಂಟ್ರಿ ಅಂತೂ ಅಲ್ಲಿವರೆಗೆ ಸ್ಟಾರ್ಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಓಕೆ. ಸೊ ಇನ್ನು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇನ್ನೂ ರಿಲೀಸ್ ಆಗಿಲ್ಲ. ಓಕೆ. ಅಷ್ಟರೊಳಗಡೆ ಕಾಲೇಜ್ ಲಿಸ್ಟ್ ನ ರೆಡಿ ಮಾಡಿ ಇಟ್ಕೊಂಡು ಕಾಲೇಜನ್ನ ಅಂದ್ರೆ ಯಾವ್ಯಾವ ಬ್ರಾಂಚ್ ಬೇಕು, ಯಾವ್ಯಾವ ಕಾಲೇಜ್ ಬೇಕು ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ಮಾಡ್ಕೊಂಡಿರಿ, ಆಯ್ತಾ? ಲಾಸ್ಟ್ ಮೂಮೆಂಟ್ ಗೆ ಮತ್ತೆ ಪ್ಯಾನಿಕ್ ಆಗಬೇಡಿ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದೆ ಪರ್ಸನಲ್ ಕೌನ್ಸಿಲಿಂಗ್ ಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ. 500 ರೂಪೀಸ್ ಫೀಸ್ ಇರುತ್ತೆ. ಓಕೆ. ಅದಾದ ನಂತರ ಈಗ ಕಾಮಿಡ್ ಕೆ ರಿಸಲ್ಟ್ ಬಂದಿದೆ. ಕಾಮಿಡ್ ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಡೌಟ್ ಇದೆ. ಓಕೆ. ಅದನ್ನ ಕ್ಲಾರಿಟಿ ಕೊಡ್ಲಿಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೇನೆ. ಎಲ್ಲರೂ ನೆನ್ಪಿಟ್ಕೊಳ್ಳಿ, ಈವನ್ ಇದು KCET ಗೂ ಹಾಗೆ ನಿಮ್ಮ ಕಾಮಿಡ್ ಕೆಗೂ ಹಾಗೆ, ಫಾರ್ ಬೋತ್ KCET ಅಂಡ್ ಫಾರ್ ಕಾಮಿಡ್ ಕೆ, ಫಾರ್ ಬೋತ್ ಸ್ಟೂಡೆಂಟ್ಸ್. ಇದು ಏನಂತ ಕೇಳಿದ್ರೆ, ನಿಮಗೆ ಕಾಲೇಜ್ ಅಲಾಟ್ ಆಗೋದು ಒಂದೇ. ಮಾಕ್ ರೌಂಡ್ ಅಲ್ಲೂ ಕೂಡ ನಿಮಗೆ ಕಾಲೇಜ್ ಅಲಾಟ್ ಆಗೋದು ಓನ್ಲಿ ಒನ್ ಕಾಲೇಜ್ ಅಂಡ್ ಒನ್ ಕೋರ್ಸ್. ಆ ಒನ್ ಕಾಲೇಜ್ ಅಲ್ಲಿ ಒನ್ ಕೋರ್ಸ್ ನಿಮ್ಗೆ ಅಲಾಟ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್. ಎಲ್ಲರೂ ಏನ್ ಅನ್ಕೊಂಡಿದ್ದೀರಾ, ನಿಮ್ ಸಿಗೋ ಕಾಲೇಜ್ಗಳನ್ನ ಎಲ್ಲದನ್ನು ಕೊಡ್ತಾರಂತ ಅನ್ಕೊಂಡಿದ್ದೀರಾ? ನೋ, ನಿಮ್ಗೆ ಸಿಗೋ ಎಲ್ಲ ಕಾಲೇಜನ್ನು ಕೊಡೋದಿಲ್ಲ. ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ ಆಗೋದು ಒಂದೇ ಕಾಲೇಜು ಅಂಡ್ ಒಂದೇ ಕೋರ್ಸು. ವೆರಿ ವೆರಿ ಇಂಪಾರ್ಟೆಂಟ್. ಈವನ್ ಫಸ್ಟ್ ರೌಂಡ್ ಅಲ್ಲೂ ಹಾಗೆ, ಸೆಕೆಂಡ್ ರೌಂಡ್ ಅಲ್ಲೂ ಹಾಗೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಥರ್ಡ್ ರೌಂಡ್ ಅಲ್ಲೂ ಹಾಗೆ. ನಾನು ಇದನ್ನ ಬೋತ್ ಕಾಮಿಡ್ ಕೆ ಅಂಡ್ KCET ಹೇಳ್ತಾ ಇರೋದು. ನಿಮ್ಗೆ ಅಲಾಟ್ ಆಗೋ ಕಾಲೇಜ್ ಒಂದೇ, ಓನ್ಲಿ ಒನ್ ಕಾಲೇಜ್ ವಿತ್ ಒನ್ ಬ್ರಾಂಚ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಕಾಲೇಜ್ ಆಯ್ತು ಅಂತ ಅನ್ಕೊಳ್ಳಿ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಯ್ತು ಅಂತ ಅನ್ಕೊಳ್ಳಿ. ಹೇಗಿರುತ್ತೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಯಾವ ಬ್ರಾಂಚ್ ಆಗಿದೆ, ಕಂಪ್ಯೂಟರ್ ಸೈನ್ಸ್ ಆದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಆದ್ರೆ ಇನ್ಫಾರ್ಮೇಶನ್ ಸೈನ್ಸ್, ಇಷ್ಟೇ. ಅದು ಬಿಟ್ಕೊಂಡು ನಿಮ್ಗೆ ಎಲ್ಲ ಸಿಗೋ ಕಾಲೇಜ್ಗಳು ಇಲ್ಲಿ ಲಿಸ್ಟ್ ಅಲ್ಲಿ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಓನ್ಲಿ ಒನ್ ಕಾಲೇಜ್ ಅಲಾಟ್ ಮಾಡ್ತಾರೆ. ಓಕೆ. ಸೊ ಇದು ಎಲ್ಲರಿಗೂ ಗೊತ್ತಿರಬೇಕು, ಆಯ್ತಾ? ಮತ್ತೆ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಕೇಳಿದ್ರೆ, ನಮ್ಗೆ ಸಿಗೋ ಕಾಲೇಜ್ಗಳು ಎಲ್ಲದ್ರದ್ದು ಲಿಸ್ಟ್ ಕೊಡ್ತಾರಂತ. ಇಲ್ಲ. ಓಕೆ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಕೇಳ್ಕೊಳ್ಳಿ. ಇದು ಕಾಮಿಡ್ ಕೆ ಅವ್ರಿಗೆ ಹೇಳ್ತಾ ಇರೋದು, KCET ಅವ್ರಿಗೆ ಹೇಳ್ತಾ ಇರೋದು. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನೀವು. ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಕೆಲವೊಂದಿಷ್ಟು ಜನ ವಾಚ್ ಮಾಡಲಿಲ್ಲ. ಈಗ ಕ್ಲಾರಿಟಿಯನ್ನು ಕೊಡ್ಲಿಕ್ಕೆ ಫೈನಲ್ ಆಗಿ ಒಂದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈಗ ರೌಂಡ್ 1 ಕೌನ್ಸಿಲಿಂಗ್ ಅಲ್ಲಿ ಈಗ ರೌಂಡ್ 1 ನಿಮ್ಗೆ ರಿಸಲ್ಟ್ ಬಂತು. ಯಾರಿಗೆ? ಕಾಮಿಡ್ ಕೆ ಅವರಿಗೆ. ಕರೆಕ್ಟಾ? ರೌಂಡ್ 1 ರಿಸಲ್ಟ್ ಬಂತು. ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ಹೇಳೋದನ್ನ ಕರೆಕ್ಟ್ ಕೇಳ್ಕೊಳ್ಳಿ. ನೀವು RVC ಅಲ್ಲಿ CS ಹಾಕಿದ್ದೀರಾ, IS ಹಾಕಿದ್ದೀರಾ ಅಂತ ಅನ್ಕೊಳ್ಳಿ, AIML ಹಾಕಿದ್ದೀರಾ, ದೆನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ CS ಹಾಕಿದ್ದೀರಾ, IS ಹಾಕಿದ್ದೀರಾ,
ಅಂದ್ರೆ IS ಇಲ್ಲ, ಬಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು BMS ಅಲ್ಲಿ IS ಇಲ್ಲ, ಬಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಹೀಗೆ ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಲಾಸ್ಟ್ ಅಲ್ಲಿ ಇಲ್ಲಿ ಒಂದು ಯಾವುದೊಂದು ಕಾಲೇಜನ್ನು ಹಾಕಿದ್ದೀರಾ, ಫಾರ್ ಎಕ್ಸಾಂಪಲ್ ಜೆ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಜೆ ಚಾಮರಾಜೇಂದ್ರ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇಲ್ಲಿ CS ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ರೌಂಡ್ 1 ಅಲ್ಲಿ ಅಲಾಟ್ ಆಗುವಾಗ ಏನಾಗುತ್ತೆ ಹೇಳಿ, ರೌಂಡ್ 1 ಅಲ್ಲಿ ಅಲಾಟ್ ಆಗುವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಗೆ JC ಅಲ್ಲಿ CS ಸಿಗುತ್ತೆ ಅಂತ ಅನ್ಕೊಳ್ಳಿ. ಆಯ್ತಾ, ಇದ್ರ ಕೆಳಗಡೆ JC ಇಂದ IS ಇದೆ, ಅದಾದ್ಮೇಲೆ ಇನ್ನು ಯಾವ್ದಾವ್ದು ಕಾಲೇಜನ್ನು ಹಾಕಿದ್ದೀರಾ, UVC ಅಲ್ಲಿ CS ಅಲ್ಲಿ ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ನಿಮ್ಗೆ ಅಲಾಟ್ ಆಗೋದು ಫಸ್ಟಿಗೆ ಮೇಲ್ಗಡೆಯಿಂದ ಚೆಕ್ ಮಾಡ್ತಾ ಬರುತ್ತೆ. RVC ಅಲ್ಲಿ CS ಸಿಗುತ್ತಾ ನೋಡ್ತಾರೆ ನಿಮ್ಮ ರ್ಯಾಂಕಿಗೆ. ನಿಮ್ ಫಾರ್ ಎಕ್ಸಾಂಪಲ್ ಒಂದು 5498 ರ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ 5498 ರ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ಸೊ ಚೆಕ್ ಮಾಡುತ್ತೆ RVC ಅಲ್ಲಿ CS ಸಿಗುತ್ತಾ ನಿಮ್ಮ ಬ್ರಾಂಚ್, ನಿಮ್ಮ ರ್ಯಾಂಕಿಗೆ, ನಿಮ್ಮ ಕ್ಯಾಟಗರಿಗೆ. ಸಿಗೋದಿಲ್ವಾ, ನೆಕ್ಸ್ಟ್ ಹೋಗುತ್ತೆ, ನೆಕ್ಸ್ಟ್ ಹೋಗುತ್ತೆ, ನೆಕ್ಸ್ಟ್ ಹೋಗುತ್ತೆ, ನೆಕ್ಸ್ಟ್ ಹೋಗುತ್ತೆ, ಸೀದಾ ಬಂತು JC ಗೆ ನಿಮ್ಗೆ ಸಿಗುತ್ತೆ ಅಂತ ಅನ್ಕೊಳ್ಳಿ. JC ಅಲ್ಲಿ ನಿಮ್ಮ ರ್ಯಾಂಕಿಗೆ ಕಂಪ್ಯೂಟರ್ ಸೈನ್ಸ್ ಸಿಗೋದಾದ್ರೆ ಇದನ್ನ ಅಲಾಟ್ ಮಾಡುತ್ತೆ. ನಿಮ್ಮ ಲಿಸ್ಟ್ ಅಲ್ಲಿ ಇದೆಲ್ಲದು ಬಂದಿರೋದಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅನ್ಕೊಂಡಿರ್ಬೋದು ನನ್ನ ಲಿಸ್ಟ್ ಅಲ್ಲಿ AML IS CS ಇದೆಲ್ಲ ಬಂದಿರೋದಿಲ್ಲ, ಓನ್ಲಿ JC CS ಬಂದಿರುತ್ತೆ. ನೆನಪಿಟ್ಕೊಳ್ಳಿ. ಆಗ ಫಸ್ಟ್ ರೌಂಡ್ ಅಲಾಟ್ ಆದ ನಂತರ ಇದ್ರ ಕೆಳಗಡೆ ಇರೋ ಕಾಲೇಜ್ ಡಿಲೀಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಇದ್ರ ಕೆಳಗಡೆ ಇರೋ ಕಾಲೇಜ್ ಡಿಲೀಟ್ ಆಗುತ್ತೆ, ಇದು ಇರೋದಿಲ್ಲ. ಇದ್ರ ಮೇಲ್ಗಡೆ ಇರೋ ಕಾಲೇಜ್ಗಳಿಗೆ ಮಾತ್ರ ನಿಮ್ಗೆ ನೆಕ್ಸ್ಟ್ ರೌಂಡಿಗೆ ಹೋಗೋದಾದ್ರೆ ಇಲ್ಲಿ ಮೇಲ್ಗಡೆ ಇರೋ ಕಾಲೇಜ್ಗಳು ಮಾತ್ರ ಉಳಿದಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಈಗ ಕಾಮಿಡಿಕದವರಿಗೆ ಇದು ಅಲಾಟ್ ಆಯ್ತು. ಈಗ ನಿಮ್ಗೆ ಈಗ JC ಜೆ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳ್ಳೆ ಕಾಲೇಜು. ಸೊ ನಿಮ್ಗೆ JC ಅಲ್ಲಿ CS ಸಿಕ್ಕಿದೆ, ನೀವು ಓಕೆ ಅಂತ ಹೇಳ್ತೀರಾ, ಹೋಗ್ತೀರಾ. ಏನ್ ಹೋಗ್ತೀರಾ, ಫಸ್ಟ್ ರೌಂಡ್ ಅಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್. ಓಕೆ, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಮೀನಿಂಗ್ ಏನು ಅಂತ ಕೇಳಿದ್ರೆ ಕರೆಕ್ಟ್ ಕೇಳ್ಕೊಳ್ಳಿ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ನಿಮ್ಗೆ ಸಿಕ್ಕಿರೋ JC ಓಕೆ, ನನ್ ಖುಷಿ ಆಗಿದೆ, ನನ್ಗೆ ಸಿಕ್ಕಿರೋ ಜೆ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓಕೆ, ನಾನು ಹೋಲ್ಡ್ ಅಲ್ಲಿ ಇಟ್ಕೊಳ್ತೇನೆ. ಹೋಲ್ಡ್ ಅಲ್ಲಿ ಇಟ್ಕೊಂಡು JC ಇಂದ ಮೇಲ್ಗಡೆ ಇರುವಂತ ಕಾಲೇಜ್ಗಳು, ಬೆಟರ್ ಕಾಲೇಜ್ಗೆ ನಾನು ಅದಕ್ಕೆ ಅಪ್ಗ್ರೇಡ್ ಮಾಡ್ತಾ ಇದ್ದೇನೆ, ಬೆಟರ್ ಕಾಲೇಜ್ಗೆ ನಾನು ಟ್ರೈ ಮಾಡ್ತೇನೆ, ಅದಕ್ಕೋಸ್ಕರ ಸೆಕೆಂಡ್ ರೌಂಡಿಗೆ ಹೋಗ್ತೇನೆ ಅಂತ ಮೀನಿಂಗ್. ದಟ್ ಮೀನಿಂಗ್ ಟು ಸೇ ದಟ್ JC ಅನ್ನೋದು ಆಲ್ರೆಡಿ ನಿಮ್ಗೆ ಅಲಾಟ್ ಆಗಿರುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅಲಾಟ್ ಆಗಿರೋ ಕಾಲೇಜ್ ಹಾಗೆ ಇರುತ್ತೆ ಹೋಲ್ಡ್ ಅಲ್ಲಿ, ಬಟ್ ಅದ್ರ ಮೇಲ್ಗಡೆ ಇರೋ ಕಾಲೇಜಿಗೆ ಮಾತ್ರ ನೀವು ಟ್ರೈ ಮಾಡ್ತೀರಾ. ಕೆಳಗಡೆ ಇರೋದು ಬೈ ಡಿಫಾಲ್ಟ್ ಡಿಲೀಟ್ ಆಗಿರುತ್ತೆ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಮೀನಿಂಗ್ ಟು ಸೇ ದಟ್ JC ನ ನೀವು ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಇದರಲ್ಲಿ ನಾನು ಮೇಲ್ಗಡೆ ಇರೋ ಕಾಲೇಜ್ ಟ್ರೈ ಮಾಡ್ತೇನೆ. ಈಗ ಕೇಳ್ಕೊಳ್ಳಿ, ಇನ್ ಕೇಸ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಮೇಲ್ಗಡೆ ಇರೋ ಕಾಲೇಜ್ ಯಾವ್ದಾದ್ರು ಅಲಾಟ್ ಆದ್ರೆ, ಮೇಲ್ಗಡೆ ಕಾಲೇಜಲ್ಲಿ ಯಾವ್ದಾದ್ರು ಒಂದು ಬ್ರಾಂಚ್ ಅಲಾಟ್ ಆಯ್ತು ಅಂತ ಅನ್ಕೊಳ್ಳಿ, BMS ಅಲ್ಲಿ AML ಅಲಾಟ್ ಆದ್ರೆ ನಿಮ್ಗೆ ಇಲ್ಲಿ ಸಿಕ್ಕಿರೋ JC ಅನ್ನೋದು ಹೋಗುತ್ತೆ. ನಿಮ್ಗೆ ಅಲ್ಲಿ ಆಪ್ಷನ್ ಇರೋದಿಲ್ಲ, ಇದರ JC ಚೂಸ್ ಮಾಡಬೇಕು ಅಥವಾ BMS ಅಲ್ಲಿ AML ಚೂಸ್ ಮಾಡಬೇಕು ಅಂತ ಅಲ್ಲ. ನಿಮ್ಗೆ ಅಪ್ಗ್ರೇಡ್ ಆದ್ರೆ ಯಾವ್ದು ಅಪ್ಗ್ರೇಡ್ ಆಗುತ್ತೆ ಅದೇ ಕಾಲೇಜನ್ನ ತಗೊಳ್ಳಲೇಬೇಕು ಕಂಪಲ್ಸರಿ. ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ಆಮೇಲೆ ನನಗೆ JC ಅಲ್ಲಿ CS ಬೇಕು ಅಂದ್ರೆ ಕೊಡೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನಪಿಟ್ಕೊಳ್ಳಿ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೋದಾಗ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋದ್ರೆ ನಿಮ್ಗೆ ಬೇರೆ ಕಾಲೇಜ್ ಅಪ್ಗ್ರೇಡ್ ಆಗಿದ್ದು ಸಿಕ್ಕಿದ್ರೆ ನೀವು ಅದನ್ನ ಅಟ್ ಎನಿ ಕಾಸ್ಟ್ ತಗೊಳ್ಳೇಬೇಕು, ಹಿಂದಿನ ಕಾಲೇಜ್ ನಿಮ್ಗೆ ಸಿಗೋದಿಲ್ಲ. ಇದು ಇಂಪಾರ್ಟೆಂಟ್. ಇನ್ನೊಂದು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಇನ್ನೊಂದು ಆಪ್ಷನ್ ಇದೆ. ಎರಡನೇ ಆಪ್ಷನ್ ಯಾವುದು ನಿಮ್ಗೆ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ರಿಜೆಕ್ಟ್ ಅಂಡ್ ಮತ್ತೆ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇರೋ ಸಿಂಪಲ್ ಡಿಫರೆನ್ಸ್ ಇಷ್ಟೇ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ನಿಮ್ ಕೈಯಲ್ಲೇ ಇರುತ್ತೆ, ಹೋಲ್ಡ್ ಅಲ್ಲೇ ಇರುತ್ತೆ, ಆಯ್ತಾ. ಅದನ್ನ ತಗೊಂಡು ನೀವು ಬೇರೆ ಕಾಲೇಜಿಗೆ ಟ್ರೈ ಮಾಡೋದು. ಅದೇ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಮೀನಿಂಗ್ ಏನ್ ಹೇಳಿ, ನಿಮ್ಗೆ ಅಲಾಟ್ ಆಗಿರೋ ಕಾಲೇಜನ್ನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ನನಗಿದು ಬೇಡ, ನಂಗೆ ಅಲಾಟ್ ಆಗಿರೋ ಕಾಲೇಜ್ ಬೇಡ, ಅದು ಬಿಟ್ಟು ಮೇಲ್ಗಡೆ ಇರೋ ಕಾಲೇಜಿಗೆ ನಾನು ಹೋಗ್ತೇನೆ, ನನಗಿದು ಬೇಡ ಅಂತ ಹೇಳೋದು ರಿಜೆಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಲ್ಲಿ ನೀವು ಒಂಥರ ಸೇಫರ್ ಸೈಡ್. ಯಾಕೆ ಹೇಳಿ, ನಿಮ್ ಕೈಯಲ್ಲಿ JC ಅಂತ ಹೇಳೋ JC CS ಇದ್ದೇ ಇರುತ್ತೆ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ಇಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗದೆ ಇದ್ರು JC ಇದು CS ಇದ್ದೇ ಇರುತ್ತೆ. ಅದೇ ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಹೋಗಿದ್ರೆ ಇಲ್ಲಿ ನಿಮ್ಗೆ ಕಾಲೇಜ್ ಅಲಾಟ್ ಆಗಿದ್ದು ನೀವು ರಿಜೆಕ್ಟ್ ಮಾಡಿ ಮೇಲ್ಗಡೆ ಹೋಗ್ತೀರಾ. ಇನ್ ಕೇಸ್ ನಿಮ್ಮ ರ್ಯಾಂಕಿಗೆ ಈ ಕಾಲೇಜ್ಗಳು ಸಿಗದೆ ಇದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಬ್ಲಾಂಕ್ ಬರುತ್ತೆ, ಯು ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ. ಅದಕ್ಕೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅನ್ನೋದು ಸ್ವಲ್ಪ ರಿಸ್ಕಿ. ಯಾರ್ಯಾರು ಕಾಮಿಡಿಕೆಯಲ್ಲಿ ನಂಗೆ ಇದೇ ಕಾಲೇಜು ಬೇಕಂತ ಬಂದಿದ್ದೀರಾ, ನಂಗೆ ಇದೇ ಕಾಲೇಜಲ್ಲಿ ಇದೇ ಬ್ರಾಂಚ್ ಬೇಕಂತ ಬಂದಿದ್ದೀರಾ, ಅವ್ರು ಬೇಕಾದ್ರೆ ಇದನ್ನ ಮಾಡಿ. ನಂಗೆ ಕಾಮಿಡಿಕೆ ಆಗದೆ ಇದ್ರೆ ಆಚೆ ಕಡೆ KCET ಇದೆ, ನಾನು ಅದರಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳೋರು ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ಸೇಫ್. ನೆಕ್ಸ್ಟ್ ಮೂರನೇದು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಇನ್ನೊಂದು ಆಕ್ಸೆಪ್ಟ್ ಅಂಡ್ ಫ್ರೀಸ್. ಓಕೆ, ಇದೆಲ್ಲರಿಗೂ ಗೊತ್ತಿದೆ, ಅದಕ್ಕೆ ನಾನು ಇದನ್ನ ಥರ್ಡ್ ಬರೀತಾ ಇದ್ದೇನೆ. ಇದು ಆಕ್ಚುಲಿ ನಿಮ್ಮ ಆಪ್ಷನ್ ಅಲ್ಲಿ ಫಸ್ಟೇ ಇರುತ್ತೆ, ಬಟ್ ನಾನು ಹೇಳ್ತಾ ಇರೋದು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಂದ್ರೆ ಮೀನಿಂಗ್ ಏನಂತ ಕೇಳಿದ್ರೆ, ನಂಗೆ ಸಿಕ್ಕಿರೋ ಕಾಲೇಜು ಇಷ್ಟ ಆಗಿದೆ,
ಐ ಆಮ್ ಆಕ್ಸೆಪ್ಟಿಂಗ್ ಅಂಡ್ ಗೋಯಿಂಗ್ ಟು ಅಡ್ಮಿಟ್ ದಟ್ ಕಾಲೇಜ್. ಯಾವ ಕಾಲೇಜ್ ಅಲಾಟ್ ಆಗಿದೆ ಅದಕ್ಕೆ ಹೋಗಿ ಅಡ್ಮಿಷನ್ ತಗೊಳ್ತೀರಾ. JC ಅಲ್ಲಿ CS ಆಗಿದ್ದಿದ್ರೆ ನೀವು ಸೀದಾ ಹೋಗಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅನ್ನು ತಗೊಂಡ್ರೆ ಹೋಗಿ ಅಡ್ಮಿಷನ್ ತಗೊಳ್ತೀರಾ. ಲಾಸ್ಟ್ ಒನ್ ಎಕ್ಸಿಟ್, ರಿಜೆಕ್ಟ್ ಅಂಡ್ ಎಕ್ಸಿಟ್, ನಾಟ್ ಎಕ್ಸಿಟ್, ರಿಜೆಕ್ಟ್ ಅಂಡ್ ಎಕ್ಸಿಟ್. ರಿಜೆಕ್ಟ್ ಅಂಡ್ ಎಕ್ಸಿಟ್ ಅಂದ್ರೆ ಮೀನಿಂಗ್ ಏನ್ ಹೇಳಿ, ನನಗೆ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಬೇಡ, ಯಾವ್ದ್ರದ್ದು ಕಾಮಿಡಿಕೆದು ಕೌನ್ಸಿಲಿಂಗ್ ಪ್ರಾಸೆಸ್ ಬೇಡ, ನಾನು ರಿಜೆಕ್ಟ್ ಮಾಡಿ ಎಕ್ಸಿಟ್ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ನೀವು ಇವು ಮೂರರಲ್ಲಿ ಯಾವುದೇ ಚೂಸ್ ಮಾಡಿದ್ರು ಫೀಸ್ ಪೇ ಮಾಡಲೇಬೇಕು. ಫೀಸ್ ಪೇ ಮಾಡಲೇಬೇಕು, ಕಂಪಲ್ಸರಿ. ನೀವು ಮೂರಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಆದ್ರೂ ಮಾಡಿ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಆದ್ರೂ ಮಾಡಿ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಆದ್ರೂ ಮಾಡಿ, ಫೀಸ್ ಅನ್ನ ಕಂಪಲ್ಸರಿ ಪೇ ಮಾಡಲೇಬೇಕು. ಓಕೆ, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅನ್ನೋದು ನಿಮ್ಗೇನು ಇದಿಲ್ಲ, ಏನ್ ಹೇಳ್ತಾರೆ, ರಿಸ್ಕ್ ಇಲ್ಲ. ಬಟ್ ಏನಂತ ಕೇಳಿದ್ರೆ ಬೆಟರ್ ಕಾಲೇಜಿಗೆ ಹೋಗ್ತಾ ಇದ್ದೀರಾ. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ನಿಮ್ ಕೈಯಲ್ಲಿರೋ ಕಾಲೇಜನ್ನು ರಿಜೆಕ್ಟ್ ಮಾಡಿ ನೀವು ಬೆಟರ್ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂತ ಮೀನಿಂಗ್. ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಂದ್ರೆ ನಿಮ್ಗೆ ಏನು ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದೆ ಅದಕ್ಕೆ ಹೋಗಿ ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಮೀನಿಂಗ್. ರಿಜೆಕ್ಟ್ ಅಂಡ್ ಎಕ್ಸಿಟ್ ಅಂದ್ರೆ ಏನು, ನೀವು ಕಂಪ್ಲೀಟ್ ಪ್ರಾಸೆಸ್ ಇಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಇದರಲ್ಲಿ ನೋಡಿ ಫೀಸ್ ಅನ್ನ ಕಂಪಲ್ಸರಿ, ಇವು ಮೂರರಲ್ಲಿ ಯಾವುದೇ ಮಾಡಿದ್ರು ಕಂಪಲ್ಸರಿ ಫೀಸ್ ಅನ್ನ ಪೇ ಮಾಡಲೇಬೇಕು. ಕೆಲವೊಂದು ಕಾಲೇಜಲ್ಲಿ 2,80,000 ಇದೆ, 2,81,000 ಆದ್ಮೇಲೂ ಕೂಡ ಸ್ಟೂಡೆಂಟ್ಸ್ ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಫೀಸ್ ಇದೆ, ಇದು ಗೊತ್ತಿರಲಿ. ವೆರಿ ಇಂಪಾರ್ಟೆಂಟ್, ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್, ಇದು ಗೊತ್ತಿರಲಿ. ಓಕೆ, ಈಗ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಈಗ ನೋಡಿ, ನಾನು ಏನು ಕೌನ್ಸಿಲಿಂಗ್ ಅವರು ಕೊಟ್ಟಿದ್ದಾರೆ ನೋಡಿ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ನಂದಲ್ಲ, ಕೌನ್ಸಿಲಿಂಗ್ ಅವ್ರೇನು ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಏನೊಂದು ಬಿಟ್ಟಿದ್ದಾರೆ ನೋಡಿ PDF, ಅದನ್ನೇ ಹೇಳ್ತೇನೆ ನೋಡಿ. ನೀವು ಯಾವ ಪ್ರಿಫರೆನ್ಸ್ ಅನ್ನು ಸೇವ್ ಮಾಡಿದ್ದೀರಾ ಅದು ಮಾತ್ರ ಸೇವ್ ಆಗಿರುತ್ತೆ. ಓನ್ಲಿ ಸೇವ್ಡ್ ಪ್ರಿಫರೆನ್ಸ್ ವಿಲ್ ಬಿ ಕನ್ಸಿಡರ್ಡ್. ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಕಾಲೇಜೇ ಅಲಾಟ್ ಆಗಿಲ್ಲ. ಯಾಕಂತ ಕೇಳಿದ್ರೆ ಕಾಲೇಜ್ಗಳನ್ನ ಕಡಿಮೆ ಹಾಕಿದ್ದಾರೆ. KCET ಯಲ್ಲಿ ಈ ತಪ್ಪನ್ನ ಮಾಡಬೇಡಿ ಸ್ಟೂಡೆಂಟ್ಸ್, ಆದಷ್ಟು ಕಾಲೇಜ್ಗಳನ್ನ ಜಾಸ್ತಿ ಇಟ್ಕೊಳ್ಳಿ. KCET ಯಲ್ಲಿ ಈ ತಪ್ಪು ಮಾಡಬೇಡಿ. ಕಾಮಿಡಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ ಸೆಕೆಂಡ್ ರೌಂಡಿಗೆ ಬೈ ಡಿಫಾಲ್ಟ್ ಹೋಗುತ್ತೆ. ಯು ಕಾಂಟ್ ಆಡ್ ನ್ಯೂ ಕಾಲೇಜ್, ಇದು ಇಂಪಾರ್ಟೆಂಟ್. ಯು ಕಾಂಟ್ ಆಡ್, ನಿಮ್ಗೆ ಆಡ್ ಮಾಡೋ ಆಪ್ಷನ್ ಇಲ್ಲ, ರಿಅರೇಂಜ್ ಮಾಡೋ ಆಪ್ಷನ್ ಇಲ್ಲ. ಯಾರಿಗೆ ಕಾಮಿಡಿಕೆನ ಫಸ್ಟ್ ರೌಂಡ್ ಅಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ, CET is not allotted ಅಂತ ಬಂದವರಿಗೆ ಆಡ್ ಮಾಡ್ಲಿಕ್ಕಿಲ್ಲ. ಬೈ ಡಿಫಾಲ್ಟ್ ಫಸ್ಟ್ ರೌಂಡ್ ಇಂದ ಎಲ್ಲಿಗೆ ಹೋಗುತ್ತಿದ್ದು, ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದೆ. ಬೈ ಡಿಫಾಲ್ಟ್ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಹೊಸ ಕಾಲೇಜನ್ನ ಆಡ್ ಮಾಡೋ ಆಪ್ಷನ್ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗದೆ ಇದ್ದವರು ಸೆಕೆಂಡ್ ರೌಂಡಿಗೆ ನೀವು ಬೈ ಡಿಫಾಲ್ಟ್ ಹೋಗ್ತೀರಾ, ಅಲ್ಲಿ ಹೊಸ ಕಾಲೇಜ್ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಗೊತ್ತಿರಲಿ. ಓಕೆ, ಇಲ್ಲಿ ನೋಡಿ, ರೌಂಡ್ 1 ಅಲಾಟೆಡ್ ಸೀಟ್ ವಿಲ್ ಬಿ ಶೋನ್ ಇನ್ ಗ್ರೀನ್. ರೌಂಡ್ 1 ಅಲ್ಲಿ ನಿಮ್ಗೆ ಏನು ಸೀಟ್ ಅಲಾಟ್ ಆಗಿರುತ್ತಲ್ಲ ಅದು ಗ್ರೀನ್ ಕಲರ್ ಅಲ್ಲಿ ತೋರಿಸಿರ್ತಾರಂತೆ, ಅದು ಅಲಾಟ್ ಆಗಿರುತ್ತೆ. ಓಕೆ, ಕ್ಯಾಂಡಿಡೇಟ್ ಹೂ ಚೂಸ್ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ಯಾರ್ಯಾರು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅನ್ನು ಚೂಸ್ ಮಾಡಿರ್ತಾರೆ ಆರ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡಿರ್ತಾರೆ, ಯಾವ್ದ್ರಲ್ಲಿ, ರೌಂಡ್ 1 ನಲ್ಲಿ. ಇಂಪಾರ್ಟೆಂಟ್, ಕೇಳ್ಕೊಳ್ಳಿ ಇದನ್ನ ಸರಿ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅನ್ನು ಮಾಡಿದ್ರೆ ಇನ್ ರೌಂಡ್ 1 ವಿಲ್ ಹ್ಯಾವ್ ಆಪ್ಷನ್ ಟು ಆಡ್ ಆರ್ ರಿಮೂವ್ ಆರ್ ರೀಆರ್ಡರ್. ಹೊಸ ಕಾಲೇಜನ್ನು ಆಡ್ ಮಾಡಬಹುದು, ಹೊಸ ಕಾಲೇಜನ್ನ ರಿಮೂವ್ ಮಾಡಬಹುದು, ಇಲ್ಲ ಹಾಕಿರೋ ಕಾಲೇಜನ್ನ ರೀಆರ್ಡರ್ ಮಾಡಬಹುದು. ಯಾರು ಫಸ್ಟ್ ರೌಂಡ್ ಅಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ತೀರಾ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ತೀರಾ, ಅವರಿಗೆ ಮಾತ್ರ. ಇಂಪಾರ್ಟೆಂಟ್ ಇದು, ಆಯ್ತಾ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರಿಗೆ ಹೊಸ ಕಾಲೇಜನ್ನ ಆಡ್ ಮಾಡಬಹುದು, ಹಾಕಿರೋ ಕಾಲೇಜನ್ನ ರಿಮೂವ್ ಮಾಡಬಹುದು, ರೀಆರ್ಡರಿಂಗ್ ಮಾಡಬಹುದು. The candidates who are allotted preference number 1 during round 1 and choose accept and upgrade or reject and upgrade will be required to add preferences above their previously allotted preference. ಈಗ ಕಾಲೇಜ್ ಆಡ್ ಮಾಡೋದಾದ್ರೆ ಎಲ್ಲಿ ಆಡ್ ಮಾಡ್ಬೇಕು ಹೇಳಿ, ನಿಮ್ಗೆ JC ಇಂದ CS ಸಿಕ್ಕಿದೆಯಲ್ಲ ಇದರ ಮೇಲ್ಗಡೆ ಆಡ್ ಮಾಡಬೇಕು. ವೈ, ಬಿಕಾಸ್ ಇದ್ರ ಕೆಳಗಡೆ ಆಲ್ರೆಡಿ ಡಿಲೀಟ್ ಆಗಿರುತ್ತೆ. ನೀವು ಏನೇ ಹೊಸದಾಗಿ ಆಡ್ ಮಾಡಿದ್ರು ರೌಂಡ್ 1 ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ ನೋಡಿ, ಆ ಕಾಲೇಜ್ ಅಲಾಟ್ ಆಗಿದ್ರ ಮೇಲ್ಗಡೆ ಮಾಡಬೇಕು. ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ JC ಯಲ್ಲಿ CS ಆಗಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ JC ಯಲ್ಲಿ EC ಹಾಕಿದ್ದೀರಾ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. JC ಯಲ್ಲಿ CS ಆಗಿದ್ರೆ ಇದರಿಂದ ಕೆಳಗಡೆ ಇರೋದು ಡಿಲೀಟ್ ಆಗೋದು, JC ನ EC ಡಿಲೀಟ್ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಇದು ಬಿಟ್ಟು ಉಳಿದಿದ್ದೆಲ್ಲ ಇರುತ್ತೆ. ಅಪ್ ಸೈಡ್ ಇರೋದು, ಡೌನ್ ಸೈಡ್ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಇಂಪಾರ್ಟೆಂಟ್.
ಓಕೆ. ಅಂಡ್ ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ಏನೇ ಕಾಲೇಜ್ ಆಡ್ ಮಾಡಿದ್ರು ಮೇಲ್ಗಡೆ ಆಡ್ ಮಾಡಬೇಕು, ಕೆಳಗಡೆ ಅಲ್ಲ. ಓಕೆ, ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್. ಫಾರ್ ಆಲ್ KKR ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಸೀಟ್ ಇನ್ ರೌಂಡ್ 1. ಯಾರಿಗೆ ಹೇಳಿ ಇದು? KKR ಕ್ಯಾಂಡಿಡೇಟ್ಸ್ ಯಾರ್ಯಾರಿಗೆ ರೌಂಡ್ 1 ನಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ದ ಸೀಟ್ ಈಸ್ ನಾಟ್ ಅಲಾಟೆಡ್ ಅಂತ ಬಂದಿರ್ತಾರೆ ನೋಡಿ. ಪರ್ಟಿಕ್ಯುಲರ್ಲಿ ಫಾರ್ KKR ಸ್ಟೂಡೆಂಟ್ಸ್ ನಾಟ್ ಅಲಾಟೆಡ್ ಅ ಸೀಟ್ ಇನ್ ರೌಂಡ್ 1 ಡ್ಯೂ ಟು ಲೆಸ್ ಆಪ್ಷನ್. ಯಾಕೆ ಹೇಳಿ ಸೀಟ್ ಅಲಾಟ್ ಆಗಿರೋದಿಲ್ಲ? ನೀವು ಆಪ್ಷನ್ ಅನ್ನ ಕಡಿಮೆ ಕೊಟ್ಟಿರ್ತೀರಾ, ನಿಮ್ಗೆ ಜಾಸ್ತಿ ಕಾಲೇಜನ್ನು ಕೊಟ್ಟಿರೋದಿಲ್ಲ, ಆವಾಗ ಸೀಟ್ ಅಲಾಟ್ ಆಗಿರೋದಿಲ್ಲ ಅಂತ ಸ್ಟೂಡೆಂಟ್ ಹೇಳ್ತಾ ಇರೋದು. ಸೀಟ್ ಇನ್ ರೌಂಡ್ 1 ಡ್ಯೂ ಟು ಲೆಸ್ ಆಪ್ಷನ್ಸ್, ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಸೀಟ್, ಫೆಸಿಲಿಟಿ ಟು ಆಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ಯಾರು? ಓನ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಹೂಸ್ ಸೀಟ್ ಈಸ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್. ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಆಗಿರಲಿಲ್ಲ ಅಂಡ್ ದೋಸ್ ಹೂ ಬಿಲಾಂಗ್ಸ್ ಟು ಕಲ್ಯಾಣ ಕರ್ನಾಟಕ ರೀಜನ್ ಅಂಡ್ ದೇ ಕ್ಯಾನ್ ಆಡ್, ರಿಮೂವ್, ರೀಆರ್ಡರ್. ನೆನಪಿಟ್ಕೊಳ್ಳಿ, ಆಫ್ಟರ್ ಫಸ್ಟ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಟೈಮ್ ಅಲ್ಲಿ ನಿಮ್ಗೆ ಇದು ಚಾನ್ಸಸ್ ಇದೆ. ಯಾರಿಗೆ ಹೇಳಿ? ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಅದಾದ್ಮೇಲೆ ಈಗ ರೌಂಡ್ 2 ಫೇಸ್ 2. ಈಗ ರೌಂಡ್ 2 ಫೇಸ್ 2 ಯಾರಿಗೆ ನೋಡೋಣ. ಈಗ ನೋಡಿ ಸ್ಟೂಡೆಂಟ್ಸ್, ಈಗ ರೌಂಡ್ 2 ಫೇಸ್ 2 ಯಾರಿಗಂತ ಗೊತ್ತಿದೆಯಲ್ಲ. ರೌಂಡ್ 2 ಫೇಸ್ ವೇಟ್ ಸ್ಟೂಡೆಂಟ್ಸ್, ರೌಂಡ್ 2 ಫೇಸ್ 2 ಯಾರಿಗಿದು? ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಕರೆಕ್ಟಾ? ಇದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಇಲ್ಲಿ ನಾನು ಆಡ್, ರಿಮೂವ್, ರೀಆರ್ಡರ್ ಮಾಡಿ ಅಂತ ಹೇಳಿದೆಲ್ಲ ಯಾರಿಗೆ ಹೇಳಿ? ಇದು KKR ಸ್ಟೂಡೆಂಟ್ಸ್ಗೆ. ಯಾವ KKR ಸ್ಟೂಡೆಂಟ್ ರೌಂಡ್ 1 ನಲ್ಲಿ ಯಾರಿಗೆ ಅಲಾಟ್ ಆಗಿಲ್ಲ ನೋಡಿ, ಅವರು ರೌಂಡ್ 2 ನ ಫೇಸ್ 1 ಬರ್ತೀರಾ ನೋಡಿ, ಅವಾಗ ನಿಮ್ಗೆ ಆಡ್, ರಿಮೂವ್, ರೀಆರ್ಡರ್ ಚಾನ್ಸಸ್ ಇದೆ. ಅದೇ ರೌಂಡ್ 2 ನ ಫೇಸ್ 2 ಯಾರಿಗೆ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಇಲ್ಲೂ ಹಾಗೆ ಸ್ಟೂಡೆಂಟ್ಸ್, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, all candidates who choose accept and upgrade or reject and upgrade in round 1 will have an option to add and remove. ಇದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಲ್ಲಿ ಯಾರು ಸೇಮ್ ಇದೇ ತರ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದೀರಾ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ತಿರಲ್ಲ ನೋಡಿ, ನೀವು ಇಲ್ಲಿಗೆ ಬರ್ತೀರಾ, ಫೇಸ್ 2 ಬರ್ತೀರಾ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆದ್ರೆ ಇಲ್ಲಿ ನೀವು ಆಡ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇದರಲ್ಲಿ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಗಳಿಗೂ ಕೂಡ ಇರುತ್ತೆ. ಆಯ್ತಾ? ಚಾನ್ಸಸ್ ಇದೆ. ಓಕೆ, ಇದು ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಚಾನ್ಸಸ್ ಇದೆ. ಯು ಕ್ಯಾನ್ ಜಾಯಿನ್ ಆಗ್ಬಹುದು, ಇಲ್ಲಿಂದ ಜಾಯಿನ್ ಆಗ್ಬಹುದು. ಅಂಡ್ ಇನ್ನೊಂದು ನೋಡಿ, ಇಲ್ಲಿ ರೌಂಡ್ 2 ನ ಫೇಸ್ 2 ಅಲ್ಲಿ ರೌಂಡ್ 1 ನ ಫೇಸ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು. ರೌಂಡ್ 1 ನ ಫೇಸ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಏನ್ ಹೇಳ್ತಾ ಇರೋದು ಕೇಳಿದ್ರೆ, ನಿಮ್ಮನ್ನ ನೀವ್ ಇನ್ ಕೇಸ್ ರೌಂಡ್ 1 ಅಲ್ಲ, ಸಾರಿ ರೌಂಡ್ 2 ಇದು. ರೌಂಡ್ 2 ನ ಫೇಸ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಹೇಳಿದ್ದು, ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ, ಈಗ ಸೆಕೆಂಡ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ ನೀವು, ಯಾವ್ದೊಂದು ಕಾಲೇಜ್ ಸಿಗುತ್ತೆ, ಅದನ್ನ ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಮಾಡಿದ್ರೆ ನೀವು ಡೈರೆಕ್ಟ್ ಯಾವ ರೌಂಡ್ಗೆ ಹೋಗ್ತೀರಾ ನೋಡಿ? ರೌಂಡ್ 2 ನ ಫೇಸ್ 2 ಗೆ ಹೋಗ್ತೀರಾ. ಯು ಡೋಂಟ್ ಹ್ಯಾವ್ ರೌಂಡ್ 3. ನಿಮಗೆ ರೌಂಡ್ 3 ಇಲ್ಲ. ಕಲ್ಯಾಣ ಕರ್ನಾಟಕ ರೀಜನ್ಸ್ ಅವರಿಗೆ, ರೀಜನ್ ಸ್ಟೂಡೆಂಟ್ಸ್ಗೆ ರೌಂಡ್ 3 ಇಲ್ಲ. ಯಾಕಂತ ಕೇಳಿದ್ರೆ ರೌಂಡ್ 2 ಅಲ್ಲಿ ಫೇಸ್ 1 ನಲ್ಲಿ ಇನ್ ಕೇಸ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ನೀವು ಹೋಗೋದು ಯಾವ್ದು ಕೇಳಿ? ರೌಂಡ್ 2 ನ ಫೇಸ್ 2. ರೌಂಡ್ 2 ನ ಫೇಸ್ 2 ಅಂದ್ರೆ ಮೀನಿಂಗ್ ಯಾವ್ದು ಕೇಳಿ? ನೀವು ಹೋಗೋದು ಸೀದಾ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಅದಕ್ಕೆ ನೀವು ಇಲ್ಲಿ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡೋ ಆಪ್ಷನ್ ಮಾಡಿದ್ರೆ ನಿಮಗೆ ಲಾಸ್. ಯಾಕಂತ ಕೇಳಿದ್ರೆ ನೀವು ಮುಂದಿನ ರೌಂಡಿಗೆ ಹೋದ್ರೆ ಏನಾಗಿ ಕನ್ಸಿಡರ್ ಮಾಡ್ತಾರೆ? ನಿಮ್ಮನ್ನ ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲೇ ನೀವು ಇದು ಮಾಡ್ಬೇಕೇನು, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಎಂಡ್ ಮಾಡಿ ಬಿಡ್ಬೇಕು. ಆಯ್ತಾ? ಇದಿಷ್ಟು ವಿಷಯಗಳು ಅರ್ಥ ಆಯ್ತಾ? ಅಂಡ್ ಯಾರ್ಯಾರು ಎಡಿಟ್ ಮಾಡಬಹುದು, ಯಾರ್ಯಾರು ಆಡ್ ಮಾಡಬಹುದು ಅಂತ ಕೇಳಿದ್ರೆ ಕರೆಕ್ಟ್ ಕೇಳಿ. ಒಂದು, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇವ್ರು ಆಡ್ ಮಾಡಬಹುದು. ರೌಂಡ್ 1 ನಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ರೌಂಡ್ 2 ಅಲ್ಲೂ ಕೂಡ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ಮತ್ತೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರು ಕೂಡ ಆಡ್ ಮಾಡಬಹುದು, ಮತ್ತೆ ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ಆಯ್ತಾ? ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿರೋದಿಲ್ಲ ನೋಡಿ, ಸೀಟ್ ನಾಟ್ ಅಲಾಟೆಡ್, ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ಗೆ ರೌಂಡ್ 2 ಅಲ್ಲಿ ಕಾಲೇಜನ್ನ ಆಡ್ ಮಾಡೋ ಚಾನ್ಸ್ ಇಲ್ಲ.
ರೌಂಡ್ 2 ಅಲ್ಲಿ ಕಾಲೇಜನ್ನ ಆಡ್ ಮಾಡೋ ಚಾನ್ಸಸ್ ಇಲ್ಲ. ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ರಿಜೆಕ್ಟ್ ಅಂಡ್ ಎಕ್ಸಿಟ್ ಬಿಡಿ, ನೀವು ಕಂಪ್ಲೀಟ್ ಪ್ರಾಸೆಸ್ ಇಂದಾನೆ ಹೊರಗೆ ಹೋಗ್ತಾ ಇದ್ದೀರಾ ಅಂತ ಮೀನಿಂಗ್. ಕರೆಕ್ಟಾ? ಈಗ ರೌಂಡ್ 3 ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಯಾರ್ಯಾರಿಗೆ ರೌಂಡ್ 2 ಅಲ್ಲಿ, ರೌಂಡ್ 3 ಅಲ್ಲಿ ಏನಾಗುತ್ತೆ, ಯಾರ್ಯಾರಿಗೆ ರೌಂಡ್ 2 ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅವರು ರೌಂಡ್ 3ಗೆ ಬರ್ಬಹುದು. ಅಂಡ್ ಯಾರ್ಯಾರು ರೌಂಡ್ 1 ಅಲ್ಲಿ, ಐ ಮೀನ್ ರೌಂಡ್ 2 ಅಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ತೀರಾ ಅಂಡ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ತೀರಾ, ಅವರೆಲ್ಲರೂ ಕೂಡ ರೌಂಡ್ 3ಗೆ ಹೋಗಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಇಲ್ಲಿ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ರೌಂಡ್ 1 ಅಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಬಿಲಾಂಗ್ ಆಗಿದ್ದು ನಿಮ್ಗೆ ಸೀಟ್ ಅಲಾಟ್ ಆಗದೆ ಇದ್ರೆ ರೌಂಡ್ 2 ನ ಫೇಸ್ 1 ಗೆ ಬಂದು ಕಾಲೇಜನ್ನ ಆಡ್ ಮಾಡಬಹುದು. ಯಾರು ಹೇಳಿ? ಓನ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್. ಯಾರು? ಓನ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಹೇಳ್ತಾ ಇರೋದು. ಓಕೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಇಲ್ಲಿ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ರೌಂಡ್ 1 ಅಲ್ಲಿ ಆಗಿಲ್ಲ ಅಂತ ಅನ್ಕೊಳ್ಳಿ, ರೌಂಡ್ 2 ಅಲ್ಲಿ ನೀವು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು ಅಂಡ್ ರೀಆರ್ಡರ್ ಮಾಡಬಹುದು. ಓಕೆ, ಗೊತ್ತಾಯ್ತಲ್ಲ? ಅಂದ್ರೆ ರೌಂಡ್ 2 ನ ಫೇಸ್ 1 ಅಲ್ಲಿ ಯಾರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಚಾನ್ಸ್ ಇದೆ, ನಿಮ್ ಸೀಟ್ ಅಲಾಟ್ ಆಗದೆ ಇದ್ರು ಕೂಡ ನೀವು ಆಡ್ ಮಾಡುವಂತ ಚಾನ್ಸ್ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಾನು ಅಲ್ಲಿರೋದನ್ನೇ ಹೇಳ್ತಾ ಇದ್ದೇನೆ ಕೇಳಿ. ಆಲ್ ಕ್ಯಾಂಡಿಡೇಟ್ಸ್ ಚೂಸ್ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಎನಿವೇ ಅದಾಗುತ್ತಲ್ಲ. ಫಾರ್ ಆಲ್ KKR ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಸೀಟ್ ಇನ್ ರೌಂಡ್ 1, ರೌಂಡ್ 1 ಅಲ್ಲಿ ಸೀಟ್ ಅಲಾಟ್ ಆಗದೆ ಇದ್ರೆ ಡ್ಯೂ ಟು ನಾನ್ ಅವೈಲಬಿಲಿಟಿ ಆರ್ ಎಲ್ಸ್ ಲೆಸ್ ಚಾಯ್ಸ್ ಫಿಲ್ಲಿಂಗ್, as per the choices entered by him or her, facility to add, remove, reorder. ನೋಡ್ಕೊಳ್ಳಿ, ರೌಂಡ್ 1 ನ ರೌಂಡ್ 2 ನ ಫೇಸ್ 1 ಅಲ್ಲಿ ನಿಮ್ಗೆ ಆಡ್ ಮಾಡೋ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಅದೇ ರೌಂಡ್ 2 ನ ಫೇಸ್ 2 ಅಲ್ಲಿ ಇಲ್ಲ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇಲ್ಲ. ಯಾಕಂದ್ರೆ ಅವರಿಗೆ ಇನ್ನೂ ಒಂದು ರೌಂಡ್ ಸಿಗುತ್ತಲ್ಲ. ಈಗ ರೌಂಡ್ 3 ಬರ್ತಿರಲ್ಲ, ಈಗ ರೌಂಡ್ 3 ಅಲ್ಲಿ ನೋಡಿ ಇರೋದೆಲ್ಲ ಜನರಲ್ ಮೆರಿಟ್ ಕ್ಯಾಂಡಿಡೇಟ್. ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆದ್ರೂ ನೀವು ಬಿಲಾಂಗ್ ಆಗಿದ್ದು ಥರ್ಡ್ ರೌಂಡ್ ಬಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್. ಇಲ್ಲಿ ರೌಂಡ್ 3 ಅಲ್ಲಿ ನೋಡಿ ಅವರು ಹೇಳಿದ್ದೇನೆ ನಾನು ಹೇಳ್ತಾ ಇರೋದು. ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಇಂಪಾರ್ಟೆಂಟ್, ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಎಲ್ಲ ಕ್ಯಾಂಡಿಡೇಟ್ಗಳು ಹೂ ಆರ್ ನಾಟ್ ಅಲಾಟೆಡ್ ಸೀಟ್ ಇನ್ ರೌಂಡ್ 2, ರೌಂಡ್ 2 ಅಲ್ಲೂ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಆಲ್ ಕ್ಯಾಂಡಿಡೇಟ್ಸ್, ಇಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಬರ್ತಾರೆ, ಬಟ್ ನೀವು ಇಲ್ಲಿ ಬಂದ್ರೆ ಲಾಸ್ ಏನ್ ಹೇಳಿ ನಿಮ್ಮನ್ನ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಕ್ಯಾಂಡಿಡೇಟ್ ಗಳಿಗೆ ರೌಂಡ್ 2 ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಕೊಳ್ಳಿ, ಆವಾಗ ನಿಮ್ಗೆ ಆಡ್, ರಿಮೂವ್, ರೀಆರ್ಡರ್ ಆಪ್ಷನ್ ಇದೆ. ಅಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಗಳಿಗೆ ಎಲ್ಲಿದೆ ಅಂತ ಮೀನಿಂಗ್, ರೌಂಡ್ 3 ಅಲ್ಲಿ ಆಡ್ ಮಾಡೋ ಚಾನ್ಸಸ್ ಇದೆ. ಇದು ಇಂಪಾರ್ಟೆಂಟ್. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಎಲ್ಲಿದೆ ಕೇಳಿದ್ರೆ ರೌಂಡ್ 2 ನ ಫೇಸ್ 1 ಅಲ್ಲಿ ಇರುತ್ತೆ. ಯಾಕಂದ್ರೆ ಅಲ್ಲಿಂದ ನೀವು ಥರ್ಡ್ ರೌಂಡಿಗೆ ಅವ್ರು ಹೋಗೋದಿಲ್ಲ, ಮತ್ತೆ ಹೋಗೋದಾದ್ರೆ ಫೇಸ್ 2 ಹೋಗ್ತಾರೆ. ಬಟ್ ಫೇಸ್ 2 ಅಲ್ಲಿ ಮತ್ತೆ ಇದು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಆಡ್ ಮಾಡೋ ಚಾನ್ಸಸ್ ಇಲ್ಲ. ರೌಂಡ್ 3 ಹೋದ್ರೆ ಅವ್ರು ಜನರಲ್ ಮೆರಿಟ್ಗೆ ಆಡ್ ಆಗ್ತಾರೆ, ಅದಕ್ಕೆ ಇವ್ರು ರೌಂಡ್ 3 ಹೋಗೋದು ತುಂಬಾ ಕಡಿಮೆ. ರೌಂಡ್ 3 ಅಲ್ಲಿ ಯಾರಿಗೆ ಆಡ್ ಮಾಡೋದು, ಮೇನ್ ಆಗಿ ಕಲ್ಯಾಣ ಇವರಿಗೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ಎಲ್ಲದೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ. ಸಿಂಪಲ್. ರೌಂಡ್ 1 ನಲ್ಲಿ ಸೀಟ್ ಅಲಾಟ್ ಆಗದೆ ಇದ್ರೆ ರೌಂಡ್ 2 ನ ಫೇಸ್ 1 ನಲ್ಲಿ KKR ಸ್ಟೂಡೆಂಟಿಗೆ ಕಾಲೇಜನ್ನ ಆಡ್ ಮಾಡೋ ಆಪ್ಷನ್ ಇದೆ, ಆಡ್ ಮಾಡೋ ಆಪ್ಷನ್ ಇದೆ. ಅದೇ ರೌಂಡ್ 1 ನಲ್ಲಿ ಅಲಾಟ್ ಆಗದೆ ಇದ್ರೆ ರೌಂಡ್ 2 ನ ಫೇಸ್ 2 ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅವ್ರು ಹೇಳಲಿಲ್ಲ, ಆಡ್ ಮಾಡೋ ಆಪ್ಷನ್ ಬಗ್ಗೆ ಮಾತೇ ಆಡಿಲ್ಲ, ಏನು ಹೇಳಲಿಲ್ಲ ಅವರು. ಆಯ್ತಾ? ಇದು ಅವ್ರದ್ದು ಬ್ರೋಷರ್ ಅಲ್ಲಿ ಇದ್ದಿದ್ದು, ಅದನ್ನ ನಾನು ಹೇಳ್ತಾ ಇರೋದು. ಅದೇ ನಿಮ್ಗೆ ರೌಂಡ್ 2 ಅಲ್ಲೂ ಸೀಟ್ ಅಲಾಟ್ ಆಗದೆ ಇದ್ರೆ ರೌಂಡ್ 3 ಅಲ್ಲಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಅಂದ್ರೆ ಯಾರು ಹೇಳಿ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ KKR ಬಂದ್ರೆ ನಿಮ್ಮನ್ನು ಕೂಡ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡಿ ಅವರಿಗೂ ಇದನ್ನೇ ಆಪ್ಷನ್ ಕೊಡ್ತಾರೆ. ರೌಂಡ್ 2 ಅಲ್ಲಿ ಸೀಟ್ ಅಲಾಟ್ ಆಗದೆ ಇದ್ರೆ ಯು ಕ್ಯಾನ್ ಆಡ್. ಅರ್ಥ ಆಯ್ತಾ? ಮತ್ತೆ ಕಾಲೇಜ್ ಅಲಾಟ್ ಆಗದೆ ಇದ್ದವರು ಸೆಕೆಂಡ್ ರೌಂಡಿಗೆ ಬೈ ಡಿಫಾಲ್ಟ್ ಹೋಗ್ತೀರಾ, ನೀವೇನು ಮಾಡೋದು ಬೇಡ. ಬೈ ಡಿಫಾಲ್ಟ್ ಅದರಷ್ಟಕ್ಕದೇ ಸೆಕೆಂಡ್ ರೌಂಡಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕಾಲೇಜ್ ಅಲಾಟ್ ಆಗದೆ ಇದ್ದವರು, ಕಾಲೇಜ್ ಅಲಾಟ್ ಆದವರಿಗೆ ಇನ್ನಿಷ್ಟು ಆಪ್ಷನ್ಗಳಿರುತ್ತೆ ಸ್ಟೂಡೆಂಟ್ಸ್. ಏನೇನು, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರಾ,
ನಿಮ್ಗೆ ಇದಕ್ಕೆ ಹೋಗುತ್ತೆ, ಏನು ಪೇಮೆಂಟ್ ಗೇಟ್ ವೇಗೆ ಹೋಗುತ್ತೆ. ಅಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಬಹುದು, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಬಹುದು, ಒಂದು ಡೆಬಿಟ್ ಕಾರ್ಡ್ ಯೂಸ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಹುದು. ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಮಾಡಬಹುದು. ಅಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ ಎಂಡ್ ಆಗುತ್ತೆ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರು ಏನ್ ಮಾಡ್ತೀರಾ, ಸೇಮ್ ಫೀಸ್ ಪೇ ಮಾಡಲೇಬೇಕು, ಇದೇ ತರ ಸೇಮ್. ಬಟ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಿನ ಬ್ರಾಂಚ್ ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೀವು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಇದು ಸ್ವಲ್ಪ ಸೇಫರ್ ಸೈಡ್. ಸೆಕೆಂಡ್ ರೌಂಡ್ ಅಲ್ಲಿ ಇನ್ ಕೇಸ್ ನಿಮ್ಗೆ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಈ ಹೋಲ್ಡ್ ಅಲ್ಲಿ ಇಟ್ಕೊಂಡಿರೋ ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದನ್ನೇ ತಗೊಳ್ಬೇಕು. ಅಂಡ್ ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿಯ ಲಿಸ್ಟಿನ ಪ್ರಕಾರ ಮೇಲ್ಗಡೆ ಇರೋದೆಲ್ಲ ಮೇನ್ ಕಾಲೇಜಸ್ಗಳಲ್ವಾ, ಕೆಳಗಡೆ ಇರೋದು ಡಿಲೀಟ್ ಆಗಿರುತ್ತೆ. ನೀವು ಸೆಕೆಂಡ್ ರೌಂಡ್ಗೆ ಹೋಗಿದ್ದೀರಾ ಅಂದ್ರೆ ಮೇಲ್ಗಡೆ ಇರೋ ಬೆಟರ್ ಕಾಲೇಜಿಗೆ ಹೋಗ್ತೀರಾ, ಬಿಟ್ರೆ ಕೆಳಗಡೆ ಇರೋ ಅದಕ್ಕಿಂತ ವರ್ಸ್ಟ್ ಕಾಲೇಜಿಗೆ ಹೋಗೋದಿಲ್ಲ. ಸೊ ಬೆಟರ್ ಕಾಲೇಜಿಗೆ ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ ಇಲ್ಲಿ ಚೇಂಜ್ ಆದ್ರೆ, ಅಪ್ಗ್ರೇಡ್ ಆದ್ರೆ ಬೆಟರ್ ಕಾಲೇಜೇ ಸಿಕ್ಕಿರುತ್ತೆ, ಬಿಟ್ರೆ ಅದಕ್ಕಿಂತ ವರ್ಸ್ಟ್ ಮೊದಲು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ವರ್ಸ್ಟ್ ಕಾಲೇಜ್ ಸಿಗೋದಿಲ್ಲ ಅಥವಾ ವರ್ಸ್ಟ್ ಬ್ರಾಂಚ್ ಸಿಗೋದಿಲ್ಲ. ಯಾಕಂದ್ರೆ ನೀವು ಮೇಲಿಟ್ಟಿದ್ದೀರಿ ಅಂದ್ರೆ ನಿಮ್ಮ ಪ್ರಯಾರಿಟಿ ಪ್ರಕಾರ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಅದಕ್ಕೆ ರೌಂಡ್ 2ಗೆ ಹೋದ್ರೆ ರೌಂಡ್ 1 ಅಲ್ಲಿ ಅಲಾಟ್ ಆದ ಕಾಲೇಜು ಕ್ಯಾನ್ಸಲ್ ಆಗುತ್ತೆ. ರೌಂಡ್ 2 ಅಲ್ಲಿ ಅಪ್ಗ್ರೇಡ್ ಆದ್ರೆ ಮಾತ್ರ. ರೌಂಡ್ 2 ಅಲ್ಲಿ ಅಪ್ಗ್ರೇಡ್ ಆಗದೆ ಇದ್ರೆ ಅಂದ್ರೆ ರೌಂಡ್ 2 ಅಲ್ಲಿ ನಿಮ್ಗೆ ಬೇರೆ ಕಾಲೇಜ್ ಅಲಾಟ್ ಆಗದೆ ಇದ್ರೆ ರೌಂಡ್ 1 ಅಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇಂಪಾರ್ಟೆಂಟ್. ಹೋಪ್ ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಆಯ್ತಾ. ನೆಕ್ಸ್ಟ್ ರಿಜೆಕ್ಟ್ ಅಂಡ್ ಎಕ್ಸಿಟ್ ಅಂದ್ರೆ ನೀವು ಕೌನ್ಸಿಲಿಂಗ್ ಪ್ರಾಸೆಸ್ ಇಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಮೀನಿಂಗ್. ಕೌನ್ಸಿಲಿಂಗ್ ಪ್ರಾಸೆಸ್ ಇಂದ ಹೊರಗಡೆ ಹೋಗ್ತಾ ಇದ್ದೀರಾ, ಯು ಆರ್ ಎಕ್ಸಿಟಿಂಗ್ ಫ್ರಮ್ ದ ಕಂಪ್ಲೀಟ್ ಎಂಟೈರ್ ಕೌನ್ಸಿಲಿಂಗ್ ಪ್ರಾಸೆಸ್. ಆಯ್ತಾ. ಇನ್ನೊಂದು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಮೀನಿಂಗ್, ನೀವು ಕೊಟ್ಟಿರೋ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜನ್ನ ರೌಂಡ್ 1 ಅಲ್ಲಿ ಸಿಕ್ಕಿರೋ ಕಾಲೇಜನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಬೆಟರ್ ಕಾಲೇಜ್ಗೆ ರೌಂಡ್ 2 ಹೋಗ್ತಾ ಇದ್ದೀರಾ. ಆಯ್ತಾ. ಅಥವಾ ರೌಂಡ್ 2 ಅಲ್ಲಿ ಸಿಕ್ಕಿರೋ ಕಾಲೇಜಿನ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಬೆಟರ್ ಕಾಲೇಜಿಗೆ ರೌಂಡ್ 3ಗೆ ಹೋಗ್ತಾ ಇದ್ದೀರಾ. ಇದು ಸ್ವಲ್ಪ ರಿಸ್ಕಿ. ಆಯ್ತಾ. ಸೊ ಇದಿಷ್ಟು ವಿಷಯಗಳು. ಆಯ್ತಾ. ನನ್ಗೆ ಹೋಪ್ ನಂಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ, ತುಂಬಾ ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ತೇನೆ. ಈಗ ಯಾರ್ಯಾರಿಗೆ ಇದಾಗಿದೆ ಟಿಲ್ 18th ವರೆಗೂ ಟೈಮ್ ಇದೆ ನಿಮ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. 18th ವರೆಗೂ ಟೈಮ್ ಇದೆ. ಎನಿವೇ ಫೀಸ್ ಅಂತೂ ಪೇ ಮಾಡೋದು ಮಾಡಲೇಬೇಕು. ನನ್ನ ಪ್ರಕಾರ ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಳ್ತೇನೆ. ಆಯ್ತಾ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಇಷ್ಟ ಆಗಿದೆ, 100% ಲೈಕ್ ಆಗಿದ್ರೆ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಹೋಗಿ ಫೀಸ್ ಕಟ್ಟಿ ನಾನು ಕಾಮಿಡಿಕಿಯಲ್ಲಿ ಸೀಟ್ ತಗೊಳ್ತೀನಿ ಅಂತ 100% ಇದ್ರೆ ಫೀಸ್ ಕಟ್ಟಿ ಬನ್ನಿ. ಆಯ್ತಾ. ಇನ್ ಕೇಸ್ ಇನ್ನೂ ಬೆಟರ್ ಕಾಲೇಜ್ ನಂಗೆ ಓಕೆ 70 ಮತ್ತೆ 30% ಅಲ್ಲಿ ಇದ್ದೀರಾ ಇವಾಗ ನೀವು ಮೇ ಬಿ ನಂಗೆ ಇನ್ನೂ ಬೆಟರ್ ಕಾಲೇಜ್ ಸಿಗಬಹುದು ಅಂತಿದ್ರೆ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ. ಆಯ್ತಾ. ಇನ್ನು ನಿಮ್ಗೆ ಸಿಕ್ಕಿರೋ ಕಾಲೇಜ್ ಬಗ್ಗೆ ಅಷ್ಟು ಇಷ್ಟ ಇಲ್ಲ, 30% ಮಾತ್ರ ಇಷ್ಟಪಡ್ತಾ ಇದ್ದೀರಾ, ಇನ್ನು ನನಗೆ ಬೇರೆ ಕಾಲೇಜ್ 30-70% ಇದ್ರೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ. ಅಂದ್ರೆ ನಂಗೆ ಸಿಕ್ಕಿರೋ ಕಾಲೇಜ್ ಅಷ್ಟು ಇಷ್ಟ ಇಲ್ಲ, ಇನ್ನು ಬೆಟರ್ ಕಾಲೇಜ್ ಅಂತ ಇದ್ರೆ ಇದು ಮಾಡಿ. ನಿಮ್ಗೆ ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ಇಷ್ಟೇನೆ ಇಲ್ದಿದ್ರೆ ರಿಜೆಕ್ಟ್ ಅಂಡ್ ಎಕ್ಸಿಟ್ ಮಾಡಿ. ನೆನಪಿಟ್ಕೊಳ್ಳಿ, ಕಾಲೇಜ್ ಅಲಾಟ್ ಆಗದೆ ಇದ್ದವರು ಇದು ಯಾವ ಆಪ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲಾಟ್ ಆಗದೆ ಇದ್ದವರು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಆಗೋದಿಲ್ಲ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಆಗೋದಿಲ್ಲ, ಆಕ್ಸೆಪ್ಟ್ ಅಂಡ್ ಫ್ರೀಸು ಆಗೋದಿಲ್ಲ, ರಿಜೆಕ್ಟ್ ಅಂಡ್ ಎಕ್ಸಿಟು ಆಗೋದಿಲ್ಲ. ಯಾರಿಗೆ? ಕಾಲೇಜ್ ಅಲಾಟ್ ಆಗದೆ ಇದ್ದವರಿಗೆ. ಇದು ಸಿಇಟಿಯಲ್ಲೂ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸಿಇಟಿ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು, ಸಿಇಟಿಯಲ್ಲಿ ಇದಾಕುವಾಗ ಆಪ್ಷನ್ ಎಂಟ್ರಿ ಹಾಕುವಾಗ ನೋಡ್ಕೊಳ್ಳಿ. ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಬೇಡಿ. ಬೇಕಾಬಿಟ್ಟು ಯಾರೋ ಏನೇನೋ ಹೇಳ್ತಾರಂತ ಆಪ್ಷನ್ ಎಂಟ್ರಿ ಮಾಡಬೇಡಿ. 1000 ಜನ 1000 ಒಪಿನಿಯನ್ ಅನ್ನು ಕೊಡ್ತಾರೆ. ನನಗೆ ಇವತ್ತು ಒಂದೊಂದು ಕಾಲೇಜ್ ಬಗ್ಗೆ ಅವ್ರಿಗೆ ಬೇಕಾದನ್ನು ಅವ್ರು ಹೇಳ್ತಾರೆ. ನೀವು ಯಾರ್ಯಾರೋ ಒಪಿನಿಯನ್ ಅನ್ನು ತಗೊಂಡು ಸುಮ್ಮನೆ ಕಾಲೇಜ್ ಎಂಟ್ರಿನ ಕಡಿಮೆ ಹಾಕಬೇಡಿ, ಆದಷ್ಟು ಆಪ್ಷನ್ ಎಂಟ್ರಿ ಜಾಸ್ತಿ ಮಾಡಿ. ಆಯ್ತಾ. ಇದಿಷ್ಟು. ಆಯ್ತಾ. 18th ವರೆಗೆ ಟೈಮ್ ಇದೆ ಸ್ಟೂಡೆಂಟ್ಸ್ ಎಲ್ರಿಗೂ, ಎಲ್ಲ ಪೇರೆಂಟ್ಗಳಿಗೂ ನಾನು ಹೇಳ್ತಾ ಇರೋದು ಟಿಲ್ 18th ಯು ಹ್ಯಾವ್ ಟೈಮ್ ಟಿಲ್ 18th. ಡಿಸಿಷನ್ ಅನ್ನ ಕರೆಕ್ಟ್ ಯೋಚನೆ ಮಾಡಿ ತಗೊಳ್ಳಿ. ಸುಮ್ಮನೆ ಯಾರು ಹೇಳ್ತಾರಂತ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಆಯ್ತಾ. 18th ವರೆಗೆ ಟೈಮ್ ಇದೆ, ಯೋಚನೆ ಮಾಡಿ ಡಿಸಿಷನ್ ತಗೊಂಡು ಒಂದೊಳ್ಳೆ ಡಿಸಿಷನ್ಗೆ ಬನ್ನಿ. ಓಕೆ. ಯಾರ್ಯಾರು ಕಾಮಿಡಿಕಿಯಲ್ಲಿ 100% ಆಗಿದೆ, ನಿಮ್ಗೆ ಖುಷಿ ಆಗಿದೆ ಸಿಕ್ಕಿರೋ ಕಾಲೇಜಿಂದ, ಇಫ್ ಯು ಆರ್ ಹ್ಯಾಪಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಫೀಸ್ ಅನ್ನ ಕಟ್ಟಿ ಬನ್ನಿ. ಮೋರ್ ದನ್ 3 lakh ಆಗುತ್ತೆ ಸ್ಟೂಡೆಂಟ್ಸ್ ಕೆಲವೊಂದು ಕಾಲೇಜಲ್ಲಿ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ. ಸೊ ಇದಿಷ್ಟು ವಿಷಯ. ನಾನು ಅನ್ಕೊಳ್ತೇನೆ ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೇನೆ. ಕೆಲವೊಂದು ಕಾಲೇಜಲ್ಲಿ ಅದನ್ನ ಬಿಟ್ಟಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಕಟ್ ಆಫ್ ರ್ಯಾಂಕ್ ಇದು ಮಾಡ್ತೇನೆ. ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಸ್ಟೂಡೆಂಟ್ಸ್. ಮತ್ತೊಂದು ಕಾಮಿಡಿಕಿಯಲ್ಲಿ ಹೆಚ್ಚಿನ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಾಮಿಡಿಕಿಯಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. KCET ಆಗೋ ಚಾನ್ಸಸ್
ತುಂಬಾ ಇದೆ. ಕಾಮಿಡ್ಗೆ KCET ಅಲ್ಲೂ ಆಗೋ ಚಾನ್ಸಸ್ ತುಂಬಾ ಇದೆ. ಪ್ರೀವಿಯಸ್ ಇಯರ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಕಾಮಿಡ್ಕೆಯಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಸ್ಟೂಡೆಂಟ್ಸ್ KCET ಅಲ್ಲೂ ಆಗೋ ಚಾನ್ಸಸ್ ತುಂಬಾ ಇದೆ ಆಯ್ತಾ. ಸೊ ಯಾರ್ಯಾರಿಗೆ ಸೆಕೆಂಡ್ ರೌಂಡ್ ಹೋಗ್ಬೇಕು ಅಂತಿದ್ದೀರಾ ಹೋಗಿ. ಅಂಡ್ ಒನ್ ಮೋರ್ ಅಪ್ಡೇಟ್, KCET ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಿಲ್ಲ. ಯಾರ್ಯಾರೋ ಯೂಟ್ಯೂಬರ್ಸ್ ತಮ್ನೇಲ್ ಅಲ್ಲಿ ಏನೇನೋ ಕೊಟ್ಟಿರ್ತಾರೆ ಅದನ್ನ ತಗೊಂಡೋಗಿ ಮಿಸ್ಲೀಡ್ ಮಾಡ್ಕೊಳ್ಬೇಡಿ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಿಲ್ಲ. ಇಟ್ ಇಸ್ ನಾಟ್ ರಿಲೀಸ್ ಆದ್ರೆ ನಮ್ಮ ಏಕಲವ್ಯ ಗ್ರೂಪ್ ಅಲ್ಲಿ ನಾನು ನೋಟಿಫಿಕೇಶನ್ ಕೊಡ್ತೇನೆ ಪ್ಲಸ್ ಅಪ್ಡೇಟ್ ಮಾಡ್ತೇನೆ ಆಯ್ತಾ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರಿಗೆ ನಮ್ಮ ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಾದ್ರೆ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನಾವು ಬರೀ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡ್ತಾ ಇಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನು ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ. ನೀವು ಯಾವ ಅಪ್ಡೇಟ್ಸ್ ಗಳನ್ನು ಮಿಸ್ ಮಾಡೋದಿಲ್ಲ, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. 500 rupees ಫೀಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ. ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆದಷ್ಟು ಬೇಗ ಜಾಯ್ನ್ ಆಗಿ, ಒಂದು ಒಳ್ಳೆ ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ, ಎಲ್ಲ ಅಪ್ಡೇಟ್ಗಳು ಸಿಗುತ್ತೆ, ತುಂಬಾ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಂಡ್ ಮಾಡ್ಲಿಕ್ಕೂ ಮುಂಚೆ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ತುಂಬಾ ಓಲ್ಡ್ ಸ್ಕೂಲ್ ಅಂತ ಅನ್ಸಬಹುದು ನನ್ನ ಮೆಥಡ್ಗಳು, ಬಟ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣದಿಂದ ನಾನು ಇದನ್ನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇದು ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್ ಫ್ರಮ್ ದಿಸ್. ಅಂಡ್ ಮುಂದಿನ ವಿಡಿಯೋದವರೆಗೆ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.